ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನ್ ಗೊತ್ತಾ, ಯಾರೆಲ್ಲ ಮೋಸ ಹೋಗಿದ್ದೀರಾ ಅಳೋದ್ ಬಿಟ್ಟು ಫಸ್ಟ್ ಖುಷಿ ಪಡೋದನ್ನ ಶುರು ಮಾಡಿ. ಯಾಕೆ ಖುಷಿ ಪಡಬೇಕು, ಇವನೇನ್ ತಲೆ ಕೆಟ್ಟಿದ್ಯಾ ಅಂತ ನಿಮ್ಗೆ ಅನ್ಸಬಹುದು. ಯಾಕೆ ಖುಷಿ ಪಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ 3 ಟಿಪ್ಸ್ ನ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಯಾರು ಸ್ಕಿಪ್ ಮಾಡ್ತೀರಲ್ಲ ನಿಜವಾಗ್ಲೂ ಅವ್ರಿಗೇನು ಅರ್ಥ ಆಗೋದೇ ಇಲ್ಲ ಆಕ್ಚುಲಿ. ಬಿಕಾಸ್ ಹಾಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್. ಕಂಪ್ಲೀಟ್ ಆಗಿ ತಿಳಿತಾ ಹೋಗ್ಬೇಕಾಗತ್ತೆ. 3 ಟಿಪ್ಸ್, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅಂಡ್ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ಸುತ್ತು, ಯಾವ ಪಾಯಿಂಟ್ ಕರೆಕ್ಟ್ ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಚಾನಲ್ ಹೊಸಬರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಪಾಯಿಂಟ್ ನಾನು ಇಲ್ಲಿ ನೋಟ್ ಮಾಡಿಟ್ಟಿದ್ದೀನಿ. ಫಸ್ಟ್ ಏನಂತ ಹೇಳಿದ್ರೆ, ತುಂಬಾ ದೂರ ನಿಮ್ಮನ್ನು ಕರ್ಕೊಂಡು ಹೋಗುವಂತ ಸ್ಥಿತಿನಲ್ಲಿ ಇದ್ರು ಅವ್ರು. ಆಕ್ಚುಲಿ ತುಂಬಾ ದೂರ ಕರ್ಕೊಂಡು ಹೋಗಿ ಅಲ್ಲಿಂದ ಕೈ ಬಿಡಬೇಕು ಅಂತ ಇದ್ದು, ಸದ್ಯ ನಿಮ್ಮ ಅದೃಷ್ಟ, ನಿಮ್ಮ ಗುಡ್ ಲಕ್ ಅಂತ ಹೇಳ್ಬೋದು, ಇಲ್ಲಿಗೆ ಬಿಟ್ಟಿದಾರಲ್ಲ. ಜಸ್ಟ್ ಥಿಂಕ್ ಪಾಸಿಟಿವ್ ಯಾರ್. ಇಲ್ಲಿಗೆ ಬಿಟ್ಟಿದಾರಲ್ಲ, ಅಟ್ಲೀಸ್ಟ್ 1 ವರ್ಷ 2 ವರ್ಷ ನಿಮ್ಮ ಲೈಫ್ ಟೈಮ್ ನಿಮ್ ಜೀವನನೇ ಬರ್ಬಾದ್ ಮಾಡ್ತಾ ಇದ್ರು ಅಂತೋದು ಇವತ್ತೇನಾಗಿದೆ ಹೇಳಿ. ಇಲ್ಲಿಗಾರು ಅಟ್ಲೀಸ್ಟ್ ಬಿಟ್ಟಿದಾರಲ್ಲ, ಅದನ್ನ ಖುಷಿ ಪಡಿ. ಏನೇ ಆದ್ರೂ ಭಗವಂತ ನಮಗೊಂದು ಮಾತು ಹೇಳ್ತಾನೆ, ಏನಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೂಡ ಪಾಸಿಟಿವ್ ನ ಥಿಂಕ್ ಮಾಡಿ. ಅಟ್ಲೀಸ್ಟ್ ಇನ್ ಸ್ವಲ್ಪ ಲೈಫ್ ಅಲ್ಲಿ ಅಂತ ಮೋಸ ಮಾಡುವಂತ ಕ್ಯಾಟಗರಿ ಜನರಿಂದ ಉಳಿದೋದು ಅಲ್ಲ. ಕರೆಕ್ಟ್. ಇನ್ನೆಲ್ಲೆಲ್ಲೋ ಚೂರಿ ಹಾಕ್ತಿದ್ರು ನಮ್ಮನ್ನ, ಅಂತ ಬಚಾವಾದಿವಿ ಅಂತ ಹೇಳಿ ಸ್ವಲ್ಪ ಖುಷಿ ಪಡ್ಬೇಕಾಗತ್ತೆ. ಎಷ್ಟೋ ಜನ ಬರೀ ಆಗಿರ್ತಕ್ಕಂಥ ನೆಗೆಟಿವ್ ಬಗ್ಗೆನೇ ಥಿಂಕ್ ಮಾಡ್ತಾರೆ. ಸ್ವಂತವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಖುಷಿ ಪಡಿ ನೀವು. ಬಿಕಾಸ್ ಅಂತ ನಾಲಾಯಕ್, ಅಂತ ಮುಟ್ಟಾಳನ್ ಬೇಡ, ಕೆಟ್ಟ ವರ್ಡ್ ಯೂಸ್ ಮಾಡೋದು ಬೇಡ. ಅಂತವ್ರೆಲ್ಲ ನಮ್ಮಿಂದ ಸ್ಕಿಪ್ ಆಗಿ ದೂರ ಹೋದ್ರಲ್ಲ ಅಂತ ಖುಷಿ ಪಡಿ ನೀವು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸೆಕೆಂಡ್ ಪಾಯಿಂಟ್ ನಂಬರ್ ಸೆಕೆಂಡ್. ಹೇಳುವಂತ ವಿಚಾರ ನಿಮ್ಗೆ ಏನೋ ಬಿಡು, ಎಲ್ಲ ಗೊತ್ತಿರೋ ವಿಚಾರನೇ ಹೇಳ್ತಾರಂತ ಅನ್ಸಬಹುದು. ಗೊತ್ತಿರೋದನ್ನೇ ಲೈಕ್ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ರೆ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀವಿ. ಗೊತ್ತಿರೋ ವಿಚಾರನೇ ನಮಗೆಲ್ಲ ಗೊತ್ತು. ವಾಕ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು. ಎಷ್ಟು ಜನ ವಾಕ್ ಮಾಡ್ತೀವಿ ನಾವು, ನಮ್ಗೆ ಗೊತ್ತು. ಹಾಲು ಕುಡಿದ್ರೆ ಒಳ್ಳೇದು, ಆಲ್ಕೋಹಾಲ್ ಕುಡಿದ್ರೆ ಡೇಂಜರ್ ಅಂತ ಎಷ್ಟೋ ಜನ ಆಲ್ಕೋಹಾಲ್ ಕುಡಿತಾರೆ. ಗೊತ್ತಿರೋ ವಿಚಾರನೇ ಹೇಳ್ತೀನಿ, ಬಟ್ ಅದ್ರಲ್ಲಿ ತುಂಬಾ ವಿಚಾರ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಲ್ಲ, ಅದು ಖುಷಿ ಪಡ್ಬೇಕು. ನೀವ್ ಏನೋ ಒಂದ್ ಅನ್ಕೊಂಡು ಹೊರಟಿದ್ರಿ, ಯಾವ್ದೋ ಭ್ರಮೆಲ್ಲ ಹೊರಟಿದ್ರಿ, ಬಟ್ ನಿಮ್ಮನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಸಿದ್ರು. ಈ ಬದುಕೇನು, ನಂಬಿಕೆ ಹೇಗಿರುತ್ತೆ, ಮೋಸ ಹೇಗಿರುತ್ತೆ, ಯಾರ ನಂಬೇಕು ಯಾರ ನಂಬಾರ್ದು, ಹೆಂಗಿರ್ಬೇಕು ನಾವು ಅಂತೇಳಿ ಬದುಕಲ್ಲಿ ಪ್ರತಿಯೊಂದನ್ನು ಯಾವ ಯೂನಿವರ್ಸಿಟಿನಲ್ಲಿ ಕಲಿಸ್ಕೊಡ್ತಾ ಇದ್ರಿ, ಎಲ್ಲಿ ಕಲಿಸ್ಕೊಡ್ತಾ ಇದ್ರು? ಸ್ವಲ್ಪ ಯೋಚನೆ ಮಾಡಿ. ಇಷ್ಟೆಲ್ಲ ಎಲ್ಲಿ ಕಲಿಯಕ್ ಆಗ್ತಿತ್ತು ನಿಮ್ಗೆ ಅಂತೇಳಿ. ಕರೆಕ್ಟ್ ಅಲ್ವಾ? ಅದನ್ನ ಇಲ್ಲಿ ಕಲಿಸ್ಕೊಟ್ಟಿದಾರ ಅಂತ ಹೇಳಿದ್ರೆ ಸೆಲ್ಯೂಟ್ ಕೊಡ್ಬೇಕಂತ ಅವರಿಗೆ. ಜೀವನದಲ್ಲಿ ಅನುಭವ ಆದ್ಮೇಲೆ ಕಲಿಯೋ ಪಾಠ ಇದೆಯಲ್ಲ, ಅಂತ ಪಾಠ ಎಲ್ಲೂ ಕಲಿಯಕ್ ಸಾಧ್ಯ ಇಲ್ಲ. ಸೊ ಅಂತ ಪಾಠನ ಕಲಿಸ್ಕೊಟ್ಟಿದ್ದಾರೆ ಅಂದ್ರೆ ಖುಷಿ ಪಡ್ತೀನಿ. ನೀನು ಚಪ್ಪಾಳೆ ಹೊಡಿಬೇಕಂತವ್ರಿಗೆ. ಇಷ್ಟನು ನಾನಂತೂ ಹಂಗೆ ಖುಷಿ ಪಡ್ತೀನಿ. ನೆಗೆಟಿವ್ ಅಲ್ಲಿ ಪಾಸಿಟಿವ್ ಹುಡ್ಕುವಂತ ವ್ಯಕ್ತಿಗಳು ನಾವು. ಸೊ ನನ್ನ ಫ್ಯಾಮಿಲಿನೂ ಕೂಡ ಅಷ್ಟೇ, ಏನ್ ಸಬ್ಸ್ಕ್ರೈಬರ್ ಇದ್ದಾರೆ ಅದು ಫ್ಯಾಮಿಲಿ ಅಂತ ಫೀಲ್ ಮಾಡ್ತೀನಿ. ಅವರು ಕೂಡ ಅಷ್ಟೇ ನೆಗೆಟಿವ್ ಅಲ್ಲಿ ಪಾಸಿಟಿವ್ ನ ಹುಡುಕ್ಬೇಕು. ಅಂತವ್ರೆ ನನ್ನ ಒಟ್ಟಿಗೆ ಕನೆಕ್ಟ್ ಆಗಿದೆ ಅಂತ ಫೀಲ್ ಮಾಡ್ತೀನಿ ನಾನು. ರೈಟ್. ಸೊ ಅದಕ್ಕೇನೆ ನಿಮಗೆ ಎಲ್ಲಾನು ಅರ್ಥ ಮಾಡಿಸಿದಕ್ಕೇನೆ, ಇಲ್ಲಾಂದ್ರೆ ಭ್ರಮೆನಲ್ಲಿ ಹಂಗೆ ತೇಲ್ತಾ ಇರ್ತಾ ಇದ್ರಿ ನೀವು. ಇದ್ರ ಅರ್ಥ ಮಾಡ್ಸಿದ್ರು ತಾನೆ, ಖುಷಿ ಪಡ್ತಾ ಹೋಗಿ. ನೆಕ್ಸ್ಟ್ ಪಾಯಿಂಟ್ ನೋಡ. ಏನಂದ್ರೆ, ಹಠನ ಕಲಿಸಿದ್ರು. ಒಂದು ಬದುಕನ್ನ ಹೇಗ್ ಮಾಡ್ಬೇಕು ಅಂತ ಕಲಿಸ್ಕೊಟ್ರಲ್ಲ. ಹಠ ಯಾವತ್ತೂ ಯಾರೋ ನಮ್ಗೇನೋ ಮಾಡಿದಾಗ ಆ ಹಠದಿಂದ ಬದುಕುವಂತ ಗುಣನ ಕಲಿಸ್ಕೊಟ್ಟು ಹೋದ್ರಲ್ಲ, ಇವತ್ತು ದೊಡ್ಡ ನಮಸ್ಕಾರ ಮಾಡಿ ಅವ್ರಿಗೆ. ಬದುಕು ತೋರ್ಸ್ಬೇಕಂತ ಅವ್ರ ಮುಂದೆ. ಅಳ್ತಾ ಕುತ್ಕೊಳ್ಳೋದು ಲೈಫ್ ಅಲ್ಲ. ಲೈಫ್ ಜಸ್ಟ್ ಮೋಹನ್ ಆಗ್ತಿರ್ಬೇಕು. ಯಾಕೆ? ಅವ್ರು ಚೆನ್ನಾಗಿಲ್ವಾ? ಊಟ ತಿಂಡಿ ಮಾಡ್ಕೊಂಡು ಒಳ್ಳೆ ಡ್ರೆಸ್ ಹಾಕೊಂಡು ಇನ್ನೊಬ್ರು ಎಂಜಾಯ್ ಮಾಡ್ಕೊಂಡು ಇರ್ಬೇಕಾದ್ರೆ ನಾವೇನಕ್ ಹಂಗೆ ಅಲ್ಲಿ ಏನದು ಗಡ್ಡ ಬಿಟ್ಕೊಂಡು ಎಣ್ಣೆ ಕೊಟ್ಕೊಂಡು ನಾವ್ಯಾಕೆ ಹಿಂಗಿರ್ಬೇಕು ಅನ್ನ ಆ ಒಂದು ಹಠನ ಕಲ್ಸೋದ್ರಲ್ಲ, ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕು. ಅದಕ್ಕೆ ಹೇಳಿದ್ದು ನಾನು ಶುರುವಾತಲ್ಲಿ, ಮೋಸ ಮಾಡಿದಾಗ ಅಳೋದಕ್ಕಿಂತ ಜಾಸ್ತಿ ಖುಷಿ ಪಡಿ ಅಂತ ನನ್ನ ಮಕ್ಕಳು ಅಂತ ಯಾರೇ ನಮ್ಗೆ ಬದುಕೋದನ್ನ ಹೇಳ್ಕೊಟ್ರಲ್ಲ. ಬಿಕಾಸ್ ಯಾವ ಯೂನಿವರ್ಸಿಟಿನಲ್ಲೂ ಹೇಳ್ಕೊಡಕ್ ಸಾಧ್ಯ ಇಲ್ಲ. ನಿಮ್ಗೆ ಪಾಠ ಹೇಳ್ಕೊಡ್ಬೋದು, ಬಟ್ ಬದುಕಿನ ಪಾಠ ಹೇಳ್ಕೊಡೋದು ಅನುಭವ ಆದ್ಮೇಲೆ. ಅಂತ ವ್ಯಕ್ತಿಗಳ ನೆಕ್ಸ್ಟ್ ನಂಬೇಕಾ ಬೇಡ ಅಂತ ಹೇಳಿ ಎಲ್ಲಾನು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತಾರೆ. ಸೊ ಅದಕ್ಕೇನೆ ದಯವಿಟ್ಟು ಯಾರೆಲ್ಲ ಮೋಸ ಹೋಗಿದ್ದೀರಿ, ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು, ಇಲ್ಲಿಂದ ಖುಷಿ ಪಡ್ತಾ ಬದುಕನ್ನ ಬೇರೆ ಲೆವೆಲ್ಗೆ ನೀವು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಬೇಕು. ನೀವು ಈ ದಡದಲ್ಲಿ ಇದ್ದೀರಿ, ಕುತ್ಕೊಂಡು ಯೋಚನೆ ಮಾಡಿ ಯಾವ ದಡಕ್ಕೆ ಸೇರ್ಬೇಕು. ಏನ್ ಅನ್ಸುತ್ತೆ ಲೈಫ್? ಇಷ್ಟು ದಿನ ಇಂಥವ್ರಿಗೋಸ್ಕರ ಇಲ್ಲೇ ಕುತ್ಕೊಂಡು ಅಳ್ತಿದ್ವಾ ನಾವು? ಪ್ರಪಂಚ ಹೊರಗಡೆ ಈ ದಡಕ್ಕೆ ಬಂದು ನೋಡಿ, ಪ್ರಪಂಚ ಬೇರೆ ಲೆವೆಲ್ಗಿದೆ. ಅದನ್ನ ಅರ್ಥ ಮಾಡಿಸಿ ಹೋಗಿದ್ದಾರೆ. ಸೊ ಅವರಿಗೆ ಮತ್ತೊಂದ್ಸಲ ನಾನ್ ಚಪ್ಪಾಳೆ ಕೊಡ್ತೀನಿ ಅಂತ ಹೇಳ್ತಾ, ನಿಮಗೆ ಏನ್ ಅನಿಸ್ತು ವಿಡಿಯೋ ಅಂಡ್ ಪಾಯಿಂಟ್ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಜೈ ಮೋಟಿವೇಶನಲ್ ಸ್ಪೀಕರ್ ಅಫಿಷಿಯಲ್ ಪೇಜ್ ಅಂತ ಹೇಳಿ. ಸೊ ಅದರಲ್ಲಿ ಇವತ್ತು ಪಬ್ಲಿಕ್ ಸ್ಪೀಕರ್ ಆಗ್ಬೇಕಂದ್ರೆ ಏನ್ ಟಿಪ್ಸ್ ಬೇಕು ಅಂತ ವಿಡಿಯೋನ ಮಾಡಾಕಿದ್ದೀನಿ. ರೆಗ್ಯುಲರ್ ವಿಡಿಯೋ ಬರೋದ್ರಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೇ ತರ ಅಲ್ಲೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.